ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಚಂದು ಓಮ್ ಕಿಚನ್ 401. ಇವತ್ತು ನಾನೊಂದು ಚಿಕನ್ ಎಗ್ ಆಲೂ ಗ್ರೇವಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಅದು ನಿಮಗೂ ತೋರಿಸ್ಬೇಕು ಅಂದ್ಬಿಟ್ಟು ನಾನಿವಾಗ ಅದನ್ನು ತೋರಿಸ್ಕೊಡ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಪೀಸ್ ಹಾಕ್ಕೊಳ್ಳೋಣ. ಎಗ್ ಹಾಕ್ಕೊಂಡಿದ್ದೀನಿ, ಆಲೂಗಡ್ಡೆ ಒಂದು ಹಾಕ್ಕೊಂಡಿದ್ದೀನಿ, ಚಿಕನ್ ಪೀಸ್ ಒಂದು ಗ್ರೇವಿ ಸ್ವಲ್ಪ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಅದಕ್ಕೆ ನಿಮಗೆ ಇವಾಗ ತೋರಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡೋಣ, ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ, ಇವಾಗ ಅಂತೂ ತಿಂತೀನಿ. ಬಾಯಲ್ಲಿ ನೀರು ಉರಿತಿದೆ ಫ್ರೆಂಡ್ಸ್, ಅದಕ್ಕೇನೆ ಬಾಯಲ್ಲಿ ನೀರು ಮಾತು ಬರ್ತಾ ಇಲ್ಲ. ಅದಕ್ಕೆ ನೋಡಿ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಬಾಯಲ್ಲಿ ಅನ್ನದ್ದು ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ನಿಸ್ತಿದೆ. ಆದ್ರಿಂದ ಈ ಗ್ರೇವಿನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಎಲ್ಲರೂ ಮಾಡ್ತಾರೆ, ಬಟ್ ನಾನು ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ನೋಡಿ, ಚಿಕನ್ ಎಗ್ ಆಲೂ ಮಸಾಲಾಗೆ ಇವಾಗ ಏನೇನು ಬೇಕು ಅಂದರೆ, ಮೊದಲಿಗೆ ಒಂದು 1.25 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಈರುಳ್ಳಿ ಒಂದು 3 ಈರುಳ್ಳಿ, ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು, ಆಮೇಲೆ ಚಕ್ಕೆ, ಲವಂಗ, ಎಲ್ಲ ಮಸಾಲೆ, ಗಸಗಸೆ ಎಲ್ಲ ಮಸಾಲೆ ಪದಾರ್ಥ ತಗೊಂಡಿದ್ದೀನಿ. ಆಮೇಲೆ ಇದು ಮೆಣಸು ಪುಡಿ ಮತ್ತು ಜೀರಾ ಪೌಡರ್ ಸ್ವಲ್ಪ ತಗೊಂಡಿದ್ದೀನಿ. ಪ್ಯೂರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ, ಕರಿಬೇವು ಸೊಪ್ಪು, ಒಂದು ಲೆಮನ್ ತಗೊಂಡಿದ್ದೀನಿ, ಮೊಟ್ಟೆ ಒಂದು 5 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದು ಮತ್ತೆ ನಾನು ಗ್ರೀನ್ ಚಿಲ್ಲಿ ಹಾಕ್ತಾ ಇಲ್ಲ, ಇದರಲ್ಲಿ ಹಣ್ಣಾಗಿರೋದು ಹಸಿಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಧನಿಯಾ ಪುಡಿ, ಆಲೂಗಡ್ಡೆ ಸ್ವಲ್ಪ ತಗೊಂಡಿದ್ದೀನಿ, ಟೊಮೊಟೊ ಇಷ್ಟು ನಾವು ಇವಾಗ, ಮತ್ತು ಗರಂ ಮಸಾಲ ಸ್ವಲ್ಪ ತಗೊಂಡಿದ್ದೀನಿ. ಇವಾಗ ಫಸ್ಟ್ ನಾವು ಯಾವ ರೀತಿ ಮಾಡ್ಕೊಳೋದು ಅಂತ ನೋಡಿಸ್ತೀನಿ. ಮೊದಲಿಗೆ ನಾವು ಫಸ್ಟು ಒಂದು ಬಾಣಲೆ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ, ಎಣ್ಣೆ ಬಿಸಿಯಾಗಿದೆ ನೋಡಿ, ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಕರಿಬೇವು ಸೊಪ್ಪು ತುಂಬ ಒಳ್ಳೆಯದು, ನಾನು ಎಲ್ಲದರಲ್ಲೂ ಉಪಯೋಗಿಸ್ತೀನಿ. ಕಣ್ಣಿಗೆ ತುಂಬ ಒಳ್ಳೆಯದು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, 3 ಈರುಳ್ಳಿನಲ್ಲಿ ನಾನು ಒಂದು 2 ಈರುಳ್ಳಿ ಮಾತ್ರ ಹಾಕ್ಕೊತಾ ಇದ್ದೀನಿ. ಇನ್ನು 1 ಈರುಳ್ಳಿ ಹಾಗೆ ಇರಲಿ, ಇದು ಮಸಾಲೆಗೆ ಬೇಕಾಗುತ್ತೆ. ಒಂದು ಈರುಳ್ಳಿ ಹಾಗೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ, ಚಿಕನ್ ಹಾಕ್ಕೊತಾ ಇದ್ದೀನಿ. ತೊಳೆದಿಟ್ಕೊಂಡಿದ್ದೀನಿ ಚಿಕನ್ ಹಾಕ್ಕೊತಾ ಇದ್ದೀನಿ. ಇದು ಹೀಗೇನೆ ಫ್ರೈ ಆಗಲಿ, ಚೆನ್ನಾಗಿ ಇದರಲ್ಲಿ ಫ್ರೈ ಆಗಲಿ. ಒಂಚೂರು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ, ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಚಿಕನ್ ಒಂಚೂರು ಫ್ರೈ ಆಗಲಿ. ಇವಾಗ ನೋಡಿ, ಹಣ್ಣು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ, ಬಟ್ ಈ ರೆಸಿಪಿಗೆ ಹಣ್ಣು ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಅದಕ್ಕೆ ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 4-5 ಹಾಕಿದ್ದೀನಿ. ಇವಾಗಲೇ ಆಲೂಗಡ್ಡೆನೂ ಹಾಕ್ಕೊಬಿಡೋಣ. ಆಲೂಗಡ್ಡೆ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆನಲ್ಲಿ. ಅದಕ್ಕೆ ಮನೇಲಿ ಯಾರೂ ಆಲೂಗಡ್ಡೆ ತಿನ್ನಲ್ಲ, ಬಟ್ ನಾನು ಒಬ್ಬಳೇ ತಿಂತೀನಿ ಆಲೂಗಡ್ಡೆನ. ಅದಕ್ಕೆ ನಾನು ಸ್ವಲ್ಪ, ನನಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ದೊಡ್ಡದಾಗಿ ಹಾಕಿದ್ದೀನಿ, ಹಾಗೇನೇ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಇವಾಗ ಚಿಕನ್ನು ಆಲೂಗಡ್ಡೆ ಬೇಯಲಿ. ಒಂದು ಚೂರು ಅರಿಶಿನ ಹಾಕ್ಬಿಡೋಣ. ಇವಾಗ ನೋಡಿ, ಅರಿಶಿನ ಸ್ವಲ್ಪ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡಿದ್ದೀನಿ. ಚಿಕನ್ನು ಚೆನ್ನಾಗಿ ಬೇಯಬೇಕು. ಉಪ್ಪು, ಅರಿಶಿನ, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ. ಉಪ್ಪು, ಖಾರ ಎಲ್ಲ ಹೀಗೇನೆ ಬೇಯೋವಾಗ ಹಾಕಿದ್ರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೇನೆ ನೋಡಿ, ಇವಾಗ ಬೇಯಲಿ. ಇವಾಗ ಅಷ್ಟೊತ್ತಿಗೆ ನಾವು
ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮಸಾಲೆ ಹಾಕ್ಬೋದು, ಬಟ್ ಹಾಗೆ ಸಿಕ್ಕಿದ್ರೆ ನಮ್ಮ ಮನೇಲಿ ತಿನ್ನಲ್ಲ, ಪಕ್ಕ ಎತ್ತಿರ್ತಾರೆ. ಅದರಿಂದ ನಾನು ಮಸಾಲೆ ರುಬ್ಕೊಂತೀನಿ ಇದಕ್ಕೆ. ಬೇಯ್ಲಿ, ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಒಂದು ಬಾಣಲೆ ಇಟ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದ್ಮೇಲೆ ನೋಡಿ, ನಾವು ಇಟ್ಕೊಂಡಿದೀವಲ್ಲ ಚಕ್ಕೆ, ಲವಂಗ, ಗಸಗಸೆ, ಪಲಾವ್ ಎಲೆ, ಧನಿಯಾ, ಕಲ್ಲುವು, ಆಮೇಲೆ ಇನ್ನೇನು ಅಷ್ಟೇ, ಅನಾನಸು ಸ್ವಲ್ಪ, ಒಂದೇ ಒಂದು ಚಿಕ್ಕದು ಅನಾನಸು ಹಾಕೊಂಡಿದ್ದೀನಿ. ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ, ಅದಕ್ಕೆ ಚಿಕ್ಕದು ಹಾಕೊಂಡಿದ್ದೀನಿ. ಇಷ್ಟು ನಾವು ಇವಾಗ ಎಣ್ಣೆಲಿ ಹಾಕೊಳ್ಳೋಣ. ಆಮೇಲೆ ನಾವು ಒಂದು ಈರುಳ್ಳಿನ ಇಟ್ಕೊಂಡಿದೀವಲ್ಲ, ಒಂದು ಈರುಳ್ಳಿ ಉಳಿಸ್ಕೊಂಡಿದ್ವಿ, ಅದು ಹಾಕೊಳ್ಳೋಣ. ನೋಡಿ, ಆನಿಯನ್ ಹಾಕೊಂಡಿದೀವಿ, ಫ್ರೈ ಆಗ್ತಿದೆ. ಇವಾಗ ಇದ್ರ ಜೊತೆನೆ ನಾವು ಟೊಮಟೊ ಹಾಕ್ಕೊಂತ ಇದ್ದೀನಿ. ನೋಡಿ, ಟೊಮಟೊ ಒಂದು 3 ಟೊಮಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮಟೊ ಹಾಕ್ಕೊಂತ ಇದ್ದೀನಿ. ಟೊಮಟೊ, ಈರುಳ್ಳಿ, ಮಸಾಲೆ, ಇಷ್ಟೇನೆ ಮಸಾಲೆ ಹಾಕೊಳ್ಳೋದು. ಇಷ್ಟು ಫ್ರೈ ಆಗಲಿ. 3 ಗೋಡಂಬಿ ಹಾಕ್ಕೊಂತ ಇದ್ದೀನಿ. ಇದು ಮಸಾಲೆ ಸ್ವಲ್ಪ ತಿಕ್ ಬರುತ್ತೆ, ಅದಕ್ಕೇನೆ ಅಷ್ಟೇ. ಇವಾಗ ಮಸಾಲೆ ಫುಲ್ಲು ಫ್ರೈ ಆಗಲಿ. ಮಸಾಲೆ ಎಲ್ಲ ಬೆಂದಿದೆ, ತಣ್ಣಗಾಗ್ಲಿ. ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಚಿಕನ್ ಏನಾಗಿದೆ ಅಂತ ನೋಡೋಣ. ಚಿಕನ್ ಬೇಯ್ತಾ ಇದೆ, ಇವಾಗ ಬೇಯಲಿ. ಅಷ್ಟರಲ್ಲಿ ನಾವು ಇವಾಗ ಮಸಾಲೆ ರುಬ್ಕೊಬರೋಣ. ಚಿಕನ್ ಬೇಯಲಿ. ಹೀಗೆ ಆಲ್ಮೋಸ್ಟ್ ಆಲ್ ಚಿಕನ್ ಒಂದು ಮುಕ್ಕಾಲು ಬೆಂದಿದೆ. ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಮೊಸರು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಹಾಕೋಬೇಕು, ನೀರ್ ಮೊಸರು ಹಾಕ್ಬಾರ್ದು. ಗಟ್ಟಿ ಮೊಸರು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತೆ ಚಿಕನ್ ಸ್ಮೂತ್ ಆಗುತ್ತೆ. ನೋಡಿ, ಗಟ್ಟಿ ಮೊಸರು ಹಾಕೊಂತ ಇದ್ದೀನಿ ನಾನು, ತೋರಿಸ್ತೀನಿ ನಿಮಗೆ. ನೋಡಿ, ಗಟ್ಟಿಯಾಗಿದೆ, ನೀರಿಲ್ಲ. ಇದೊಂದು 2 ಸ್ಪೂನ್ ಅಷ್ಟು ಹಾಕೋಣ. ಗಟ್ಟಿ ಮೊಸರು ನೋಡಿ. ಸಾಕು, 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕೋದು ಏನಕ್ಕೆ ಅಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತೆ ಚಿಕನ್ ಚೆನ್ನಾಗಿ ಸ್ಮೂತ್ ಆಗಿರುತ್ತೆ. ಚಿಕನ್ ಒಳಗಡೆ ಎಲ್ಲ ಬೆಂದಿರುತ್ತೆ, ಸ್ಮೂತ್ ಆಗಿರುತ್ತೆ, ತಿನ್ನೋವಾಗ ಒಂಥರ ಜ್ಯೂಸಿ ಆಗಿರುತ್ತೆ ಚಿಕನ್ನು. ಅದರಿಂದ ಮೊಸರು ಹಾಕೋದು. ನೋಡಿ, ಮೊಸರು ಹಾಕೊಂಡಿದ್ದೀನಿ. ಇವಾಗ ನಾವು ರುಬ್ಬಿಟ್ಕೊಂಡಿದೀವಲ್ಲ ಮಸಾಲೆ, ರುಬ್ಕೊ ಬಂದ್ವಲ್ಲ, ಒಂದು ನಿಮಿಷ ನೋಡಿ. ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಮಸಾಲೆನ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು 2 ಮಿನಿಟ್ಸು ಈ ಮಸಾಲೆನಲ್ಲೇ ಬೇಯಬೇಕು. ಬೇಯಲಿ ಈ ಮಸಾಲೆನಲ್ಲಿ, ಒಂದು 5 ನಿಮಿಷ ಈ ಮಸಾಲೆನಲ್ಲಿ ಬೇಯಲಿ. ನೋಡಿ, ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ, ಆ ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ. ನಾನು ಬೇರೆ ಏನು ನೀರು ಹಾಕಿಲ್ಲ ಇನ್ನ. ಫಸ್ಟು ಈ ಮಸಾಲೆನಲ್ಲೇ ಒಂದು 5 ನಿಮಿಷ ಬೆಂದ್ರೆ ಆ ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೊಳುತ್ತೆ. ಇವಾಗ ನಾವು ಬೇಯಿಸಿಕೊಂಡಿದೀವಲ್ಲ ಮೊಟ್ಟೆ, ನೋಡಿ 5 ಮೊಟ್ಟೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಈ ಮಸಾಲೆಗೇನೆ ನಾನು ಇವಾಗ ಮೊಟ್ಟೆ ಹಾಕ್ಕೊಂತ ಇದ್ದೀನಿ. ಕಟ್ಟೇನು ಮಾಡೋದು ಬೇಡ, ಹಾಗೆ ಹಾಕ್ಕೊಂತ ಇದ್ದೀನಿ. ಮಸಾಲೆ ಎಲ್ಲ ಹಾಗೆ ಹಿಡಿಯುತ್ತೆ ಅದು ಮೊಟ್ಟೆಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮೊಟ್ಟೆ ಇದರಲ್ಲಿ. ಪ್ಲೈನ್ ಮೊಟ್ಟೆ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಈ ಥರ ಚಿಕನ್ನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಕಲರ್ಫುಲ್ಲಾಗಿ ಗೊತ್ತಾಗ್ತಿದೆಯಲ್ವಾ? ನೋಡಿ, ಇವಾಗ ಮಸಾಲೆನಲ್ಲಿ ಬೇಯಲಿ. ಆಮೇಲೆ ಮಸಾಲೆ ಎಲ್ಲನೂ ಹಾಕೊಳ್ಳೋಣ. ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಒಂದು
ಅರ್ಧ ಸ್ಪೂನ್ ಅಷ್ಟು ಫ್ರೆಶ್ ಆಗಿ ಇವಾಗೇನೆ ರೆಡಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕು. ಅರ್ಧ ಸ್ಪೂನ್ ಅಷ್ಟು ಸಾಕು, ಜಾಸ್ತಿ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡೈಲಿಗೆ ಇವಾಗ ನಾವು ಮಸಾಲೆಗಳು ಹಾಕೋಣ. ನೋಡಿ, ಗರಂ ಮಸಾಲ ಒಂದು ಸ್ವಲ್ಪ ಒಂದು ಚಿಕ್ಕ ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರನೇ ತಿಂತೀವಿ, ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಮೆಣಸಿನ ಪುಡಿ ಅಂದರೆ ಕರಿಮೆಣಸಿನ ಪುಡಿ ಮತ್ತು ಜೀರಾ ಪೌಡರು ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಧನಿಯಾ ಪೌಡರ್ ಒಂದು 1.5 ಸ್ಪೂನ್ ಅಷ್ಟಿದೆ ಸಾಕು. ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಎಲ್ಲ ತಿಕ್ಕಾಗಿದೆ, ಅಂದರೆ ಗೊಜ್ಜಾಗಿ ಬಂದಿದೆ. ನೀವು ಬೇಕಾದರೆ ಚಪಾತಿಗಾದರೆ ಇಷ್ಟೇ ಸಾಕು, ಬಟ್ ನಾನು ಮುದ್ದೆಗೆ ಮತ್ತು ಅನ್ನಕ್ಕೆ ಇದು ಮಾಡ್ತಾ ಇರೋದು. ಮುದ್ದೆಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು, ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಪರೋಟ ಚಪಾತಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸರಿ ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ನೀರಾಗೆ ಇರಬೇಕು. ಮುದ್ದೆಗೆ ಮತ್ತು ಅನ್ನಕ್ಕೆ ಸಾಕು ನೀರು. ನೋಡಿ, ನೀರು ಹಾಕ್ಕೊಂಡಿದ್ದೀನಿ. ಇದು ಇನ್ನ ಸ್ವಲ್ಪ ಬೇಯಬೇಕಲ್ವಾ, ಬೆಂದ್ಮೇಲೆ ಫುಲ್ಲು ಇನ್ನೂ ಸ್ವಲ್ಪ ತಿಕ್ಕಾಗಿ ಆಗುತ್ತೆ. ನಾನು ಸ್ವಲ್ಪ ನೀರಾಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 10 ನಿಮಿಷ ಇದು ಹೀಗೇನೆ ಬೇಯಲಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮೇಲೆ. ಇಷ್ಟು ಒಂದು 10 ನಿಮಿಷ ಬೇಯಬೇಕಾಗುತ್ತೆ. ನೋಡಿ, ಬೇಯ್ತಾ ಇದೆ. ಇನ್ನೊಂದು 5 ನಿಮಿಷ ಬೆಂದರೆ ಸಾಕು, ಆಮೇಲೆ ಇಳಿಸ್ಕೊಳ್ಳೋಣ. ನೋಡಿಸ್ತೀನಿ. ಫುಲ್ಲು ಬೇಯಲಿ ಇವಾಗ. ಸಖತ್ತಾಗಿದೆ ಚಿಕನ್ ಆಲೂ ಎಗ್ ಫ್ರೈ. ನೋಡಿ, ಎಗ್ ಫ್ರೈ ಓಕೆ, ಫ್ರೈ ಆದರೂ ಅಂದ್ಕೊಳ್ಳಿ, ಸಾಂಬಾರಾದರೂ ಅಂದ್ಕೊಳ್ಳಿ. ಬಟ್ ನಾವು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರೆ ಫ್ರೈ ಆಗುತ್ತೆ, ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅದು ಸಾಂಬಾರಾಗುತ್ತೆ ಅಷ್ಟೇ. ಇದು ಕರಿ ಥರ ಬಂದಿದೆ, ಸಾಂಬಾರು ಏನಿಲ್ಲ. ನೋಡಿ, ಕರಿ ಥರ ತಿಕ್ಕಾಗಿ ಬಂದಿದೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾರಾದರೂ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನನಗೆ ಟ್ರೈ ಮಾಡಿದರೆ ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಬಟ್ ಆಲ್ಮೋಸ್ಟ್ ಅಲ್ಲಿ ನಾನು ಹಾಕಿರೋ ಐಟಮ್ಸ್ ಎಲ್ಲ ನೀವು ಕರೆಕ್ಟಾಗಿ ಹಾಕಿದ್ರೆ 100% ಚೆನ್ನಾಗೇ ಬರುತ್ತೆ ಇದು. ಇನ್ನೊಂದು 2 ನಿಮಿಷ ಬೇಯಲಿ. ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಒಂದು ಬಟ್ಲಲ್ಲಿ. ಸರ್ವ್ ಮಾಡ್ತೀನಿ. ನೋಡಿ, ಆಲ್ಮೋಸ್ಟ್ ಫುಲ್ಲು ಫಿನಿಶ್ ಆಗಿದೆ. ಚಿಕನ್ ಎಗ್ ಆಲೂ ಫ್ರೈ ಮಸಾಲ ಸೆಮಿ ಗ್ರೇವಿ ಏನಾದರೂ ಅನ್ಕೋಬೋದು. ಬಟ್ ನಾವು ಯಾವ ರೀತಿ ವಾಟರ್ ಹಾಕ್ಕೊತೀವೋ, ನೀರು ಹಾಕ್ಕೊತೀವೋ ಅದ್ರ ಮೇಲೆ ನಾವು ಡಿಪೆಂಡ್ಸ್ ಮಾಡ್ಬೋದು. ನೋಡಿ, ಇವಾಗ ಆಗಿದೆ. ಇದನ್ನು ನಾನು ಒಂದು ಬಟ್ಲಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ. ತುಂಬ ನೀರಾಗೂ ಇಲ್ಲ, ತುಂಬ ಗೊಜ್ಜಾಗೂ ಇಲ್ಲ, ಸೆಮಿ ಗ್ರೇವಿ ಅಂದರೆ ಮೊಟ್ಟೆಗೆ ಏನದು ಚಪಾತಿ ಮುದ್ದೆ ಮತ್ತು ಆಲೂಗಡ್ಡೆ ಒಂದು ಹಾಕೋಣ. ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಒಂದ್ಸತಿ ನೀವು ಟ್ರೈ ಮಾಡ್ತೀರಲ್ವಾ? ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದರೆ ನೀವು ಮಾಡಿಕೊಂಡು ತಿನ್ನಿ, ನನಗೊಂದು ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾತ್ರ. ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು. ಓಕೆ, ಬಾಯ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.